ನಮಸ್ಕಾರ, ನನ್ನ ಹೆಸರು ಶ್ವೇತ್ರೆ. ನಾನು 3ನೇ ತರಗತಿ ಓದುತ್ತಾ ಇದ್ದೇನೆ. ನನ್ನ ಶಾಲೆ ಕೃಷ್ಣನ್. ನಾನು ಗಣರಾಜ್ಯೋತ್ಸವದ ಬಗ್ಗೆ ಚಿಕ್ಕ ಭಾಷಣ ಹೇಳಲು ಬಯಸುತ್ತೇನೆ. ವೇದಿಕೆಯನ್ನು ಅಲಂಕರಿಸಿದವರೇ ನಮ್ಮ ಶಿಕ್ಷಕರು ಮತ್ತು ಅಕ್ಕ ತಂಗಿಯರೇ, ನನ್ನ ತಮ್ಮಂದಿರೆಲ್ಲರಿಗೂ ನನ್ನ ನಮಸ್ಕಾರಗಳು. ಹುಟ್ಟಿಸಿಕೊಳ್ಳದವನಾಗಿ ಹುಟ್ಟಿದ ನೀನು ಈಗ ಅಪ್ಪಿಕೊಳ್ಳುವಂತನಾದ, ಸಮಾನತೆಗಾಗಿ ಹೋರಾಡಿದ ನೀನು ಇಂದು ಅಸಾಮಾನ್ಯನಾದ. ಕತ್ತಲೆಯ ರೂಪದಲ್ಲಿ ಬೆಳೆದ ನೀನು ಈ ಸಮಾಜಕ್ಕೆ ಆಶಾಕಿರಣನಾದೆ. ಶಾಲೆಗೆ ಹೋಗಲು ಒತ್ತಾಡಿದ ನೀನು ಇಂದು ಪಠ್ಯಪುಸ್ತಕ ವಿಶ್ವವಿದ್ಯಾಲಯವಾದೆ. ಸಂಕೋಲನೆಗಳ ಬಂದಿಯಾಗಿದ್ದ ನೀನು ಇಂದು ಸ್ವಾತಂತ್ರ್ಯ ಗೌರವಂತನಾದೆ. ಅಸ್ತಿತ್ವ ಇಲ್ಲದವನಾಗಿದ್ದ ನೀನು ಇನ್ನು ಬಹುದ್ಯಾಸನ ಸಂವಿಧಾನಕರ್ತನಾದೆ. ಅವರೇ ನೋಡಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರಿಗೆ ಭೇಟಿ ನಮನ. ಸಂವಿಧಾನ ರಚಿಸುವುದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಮುಖರು. ಅವರು ಇದಕ್ಕಾಗಿ ಹಗಲು ರಾತ್ರಿ ಶ್ರಮಿಸಿದವರು. ನಮ್ಮ ಭಾರತದ ಸಂವಿಧಾನದಲ್ಲಿ ಪ್ರತಿಯೊಂದರಲ್ಲೂ ವಿಶೇಷತೆಯನ್ನು ಹೊಂದಿದೆ. ಹಸ್ತಾಕ್ಷರದಲ್ಲಿ ರಚನೆಯಾಗಿದ್ದ ವಿಶ್ವದ ಮೊದಲನೆಯ ಸಂವಿಧಾನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಮ್ಮ ಪ್ರಪಂಚದಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನ ಎಂಬ ಹೆಮ್ಮೆಗೆ ನಾವೆಲ್ಲರಿಗೆ ಇಂದು ಜನವರಿ 26, 1950ರಂದು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ನಮ್ಮದೇ ಆದ ಘಟನಾವಳಿಯನ್ನು ಜಾರಿಗೆ ತಂದು ಯಾರ ಸಹಾಯವಿಲ್ಲದೆ ನಮ್ಮ ದೇಶವನ್ನು ಜಾರಿಗೆ ತಂದರು. ಇಂದು ಗಣರಾಜ್ಯೋತ್ಸವ ಮತ್ತು ಇಂದು ಸಂಗೊಳ್ಳಿ ಸತ್ತ ದಿನವನ್ನು ಕೂಡ ಆಗಿದೆ. ಜನವರಿ 26, 1831ರಲ್ಲಿ ಬೆಳಗಾವಿ ಜಿಲ್ಲೆಯ ಕನಕಪುರ ತಾಲೂಕಿನ ನಗರದಲ್ಲಿ ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದರು. ಪ್ರತಿ ವರ್ಷ ನಾವು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಕೋಟಿ ಇದ್ದರೂ ನಿನಗೆ ಕೈ ಮುಗಿದು ಒಪ್ಪಿ ಕಳ್ತಂದ್ರೆ ಆ ಒಪ್ಪಿಗೆ ಬೆಲೆ ಕಟ್ಟಲಾಗದು. ಸಂವಿಧಾನವನ್ನು ರಕ್ಷಣೆ ಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷೆಯನ್ನು ಮುಗಿಸುತ್ತೇನೆ. ಜೈ ಜಗನ್ನಾಥ.